ಆಗಲೇ ಅಗ್ರಜನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದ ಕೂಡಲೇ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಈ ಸಾರಿ ಅವನ ಕೋಪವನ್ನು ಶಮನ ಮಾಡಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ ಅಣ್ಣ. ಸಹೋದರ, ಈ ಸಾರಿ ಈ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರು. ಈ ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮ ಆಗಾಗ ಹೇಳ್ತಿದ್ದ ಅಲ್ಲವೇ? ಮತ್ತೆ ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮ ಭೀಮಸೇನನನ್ನು ಸಮಾಧಾನಪಡಿಸುವುದೇ ನನಗೆ ಬಹಳ ದುಸ್ಸಾಹಸವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಮರುಗುವೆ ಏಕಲೆ ಮಾನಿನಿ ಮನೆಯೋಳೆ, ಮರುಗುವೆ ಏಕಲೆ ಜನಾಜ್ಞೆಯ ವೀರಲಾರದೆ ನಾವು ಧರ್ಮ ಜನಾಜ್ಞೆಯ ವೀರಲಾರದೆ ನಾವು ವೈರವ ಮಾರೇದವು ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬೆಚ್ಚಿದ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕೊಡಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನ ಮಕ್ಕಳನ್ನಾಗಿ ಪಡೆಯಲಿಲ್ಲ. ಅಗ್ರಜ, ಈ ಸಂಧಿಯ ಸುದ್ದಿ ನಿನಗೆ ಉಚಿತವಾಗಿ ಕೊಡಬಹುದು. ಆದರೆ ಇನ್ನೊಂದು ಗಳಿಗೆಯು ನಾನಿದನ್ನು ಸಹಿಸಲಾರೆ. ಅಗ್ರಜ, ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ.
ನಾನು ಮತ್ತು ಈ ನನ್ನ ಕಲೆ ಈ ಎರಡೇ ಸಾಕು ಇಡೀ ಕುರುಕುಲವನ್ನೇ ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ, ಬರುತ್ತೇನೆ. ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲಪ್ಪ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆ ಹಿರಿಯವನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಇದಕ್ಕೆ ನಿನ್ನ ಉತ್ತರವೇನು? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುತ್ತಲ್ಲವೇ? ಪ್ರಿಯೇ ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ಅಪಾರ ದುಃಖಿಸಬೇಕಾಗುವುದು. ಆದುದರಿಂದಲೇ ನಾನು ಇಷ್ಟೊಂದು ಸಂಧಿಗೆ ಪ್ರಯತ್ನಿಸುತ್ತಿರುವೆ. ನೀನು ಯೋಚಿಸಿ ನೋಡು. ಒಮ್ಮೆ ನನ್ನ ಸಂಧಿಗೆ ಕಳಿಸಿ ಅಪಮಾನ ಹೊಂದಿದ್ರಿ. ಕುಲ ಪುರೋಹಿತನನ್ನು ಕಳಿಸಲು ಇದು ಮದುವೆಯ ಔತಣವಲ್ಲ ಎಂಬ ಪರಿಜ್ಞಾನವೂ ನಿಮಗೆ ಬಾರದೆ ಹೋಯಿತು. ಆಗ ದುರ್ಯೋಧನ ನಿಮಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವನು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೀಡು ಮಾಡುವಿರಿಲ್ಲ ಎನ್ನುವ ಚಿಂತೆ ನನಗೆ. ಏನಿದು ಕೋಲಾಹಲ? ಯದುಪತಿ, ಕೃಷ್ಣ, ಮಾಧವ, ಮಧುಸೂದನ, ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಸುದ್ದಿ, ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ, ಬರುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಯದುಪತಿಯು ನಗುತ್ತಾ ನಮ್ಮ ಬಳಿಗೆ ಬರುತ್ತಿರುವನು. ಸಂಧಿಯ ಸಮಾಚಾರವನ್ನು ತಿಳಿದ ಬಳಿಕ ನಿನ್ನ ಇಷ್ಟಂತೆ ಮಾಡುವೆ. ಶ್ಯಾಮ ಸುಂದರ, ಘನ ಶ್ಯಾಮ ಸುಂದರ
ನಿನಗೂ ಮಂಗಳವಾಗಲಿ. ವಾಸುದೇವ, ಹೋದ ಕಾರ್ಯವೂ ಏನಾಯಿತು? ಧರ್ಮನಂದನ, ಹೋದವರ್ಯಾರು? ಈ ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ವಿಧ ವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ಬಹುವಾಗಿ ಉಪಚರಿಸಿದರು. ವಾಸುದೇವ, ಸಂಧಿ ವಿಚಾರವೂ ನಡೆಯಿತು ಧರ್ಮನಂದನ, ನಡೆಯಿತು. ನನಗಿಲ್ಲಿ ಕೆಲಸವಿಲ್ಲ. ಕೃಷ್ಣ ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುತ್ತೇನೆ, ಬರುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಪೂರ್ಣವಾಗಿ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುತ್ತದೆ. ಸರಿಯಾದ ಮಾತೆ. ವಾಸುದೇವ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಇಷ್ಟು ನಮ್ಮನ್ನು ಸುಮ್ಮನೆ ಕಾಣಬೇಡ. ನಾನಿನ್ನು ತಡೆಯಲಾರೆ. ನಮ್ಮ ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನು ಬಲತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಲ ತುಡಿಸಲು ಅವಳಿಸುತ್ತಿರುವೆ. ಕೃಷ್ಣ, ಈ ಪಾಂಡು ಪುತ್ರನ ಮೇಲೆ ನಿನಗ್ಯಾಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನಾನು ಸಾವುದಾನದಿಂದ ನಾನು ಹೇಳುವ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಯಂತಹ ಸಂಬಂಧ ಇರುವುದು ಭೀಮಸೇನ, ಇರುವುದು. ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಯದುಪತಿ, ಸಭೆಯಲ್ಲಿ ಮುಂದೇನಾಯಿತು? ಧರ್ಮನಂದನ, ನೀವು ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ವಾಸುದೇವ, ರಾಜ್ಯಸಭೆಯಲ್ಲಿ ಯಾರು ಒಪ್ಪಿದವು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು ಒಪ್ಪಿದರು. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನ ಸಾಧಿಸಿದೆ. ಸಹೋದರರೇ, ಕೃಷ್ಣ, ನಾನಿನ್ನು ಹೊರಡುವೆನು. ಸಹೋದರರೇ, ನಿಮ್ಮ ಪೌರುಷ ವರ್ತನೆಯು ಪುರಸ್ಕಾರವು ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪಾಂಚಾಲಿ, ಪ್ರಾಣೇಶ್ವರ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಬರುತ್ತೇನೆ. ಪ್ರಾಣೇಶ್ವರ, ನಿಧಾನಿಸು ಭೀಮಸೇನ, ನಿಧಾನಿಸು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳುತ್ತಿದ್ದೆ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಣಬೇಡ. ಸಂಧಿ ಬೇಡ ದೇವ, ರಣದೊಳು ಕಾಡು ಪರಾಕ್ರಮ. ಸಂಧಿ ಬೇಡ ದೇವ, ರಣದೊಳು ಕಾಡು ಪರಾಕ್ರಮ. ಸಂಧಿ ಬೇಡ ದೇವ, ಸಂಧಿ ಬೇಡ ದೇವ, ಸಂಧಿ ಬೇಡ ದೇವ. ಕೇಳು ಮುರಾರಿಯೇ, ಮಾಡಿ
ಗೊತ್ತು. ಭೀಮಸೇನ, ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಏನು ಏನು ಆ ಸಂದೇಶ? ಭೀಮಸೇನ, ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಅದು ಸಾಧ್ಯವಿಲ್ಲ. ನಾನು ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ನನ್ನಲ್ಲಿ ಈ ಪರಿಹಾಸ್ಯ ಬೇಕೆ? ಭೀಮಸೇನ, ಇದು ಪರಿಹಾಸ್ಯವಲ್ಲ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಭಯ? ಅವರನ್ನು ಕಂಡರೆ ನನಗೂ ಸ್ವಲ್ಪ ಭಯವೇ. ನನ್ನನ್ನು ಕಂಡರೆ ಕೃಷ್ಣನಿಗೂ ಭಯ. ಎಲ್ಲರಿಗೂ ಭಯವೇ. ಹೌದು ಭೀಮಸೇನ, ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಬಳಿ ಕುಳಿತುಕೊಂಡರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಕೃಷ್ಣ, ಅದು ಕ್ಷಣಕಾಲ ಮಾತ್ರ. ನಿನ್ನ ಅಪೇಕ್ಷೆ